ನೋಡಿ ಫ್ರೆಂಡ್ಸ್, ನಾನು ಪ್ರತಿ ಅಮಾವಾಸ್ಯೆಗೆ ಮಾಡೋ ಪೂಜೆ ಈ ಥರ ಮಾಡಿ ನೋಡಿ. ಇದರಲ್ಲಿ ಬಿಳಿ ಸಾಸಿವೆ, ಸಾಂಬ್ರಾಣಿ ಎಲ್ಲ ಹಾಕಿ ದೀಪ ಬೆಳಗ್ತೀನಿ. ಅದರಿಂದ ಕೆಟ್ಟು ನೆಗೆಟಿವ್ ಎಲ್ಲ ದೂರ ಆಗುತ್ತೆ ಅಂತ ನೋಡಿ. ಈ ಥರ ಕುಂಬಳಕಾಯಿ ದೀಪ ಯಾವಾಗೂ ಅಂಟಿಸ್ತೀನಿ ನೋಡಿ. ಕುಂಬಳಕಾಯಿ ದೀಪ ಈ ಥರ ಅಂಟಿಸಿ ಬಾಗಿಲಿಗಿಕ್ಕಿ ಅದರೊಳಗಡೆ ಪಚ್ಚ ಕರ್ಪೂರ, ಅರಶಿನ ಎಲ್ಲ ಹಾಕಿ ಒಂದರಲ್ಲಿ ನೀರು ಇಕ್ಕಿದ್ರೆ ನಮ್ಮದು ಯಾರೇ ನಮ್ಮ ಕಣ್ಣು ದೃಷ್ಟಿ ಮಾಡಿದ್ರು ಅದು ಏನು ನಮಗೆ ತಗಲ್ದ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನೋಡಿದ್ರಾ? ಈ ಥರ ಪ್ರತಿ ಅಮಾವಾಸ್ಯೆಗೆ ಮಾಡ್ಕೊಳ್ಳಿ, ನಿಜವಾಗ್ಲೂ ತುಂಬ ಒಳ್ಳೆಯದು. ಇದು ರಿಯಲ್ಲಾಗಿ ಹೇಳ್ತಾ ಇರೋದು. ನಾನು ಮಾಡೋದೇ ನಿಮಗೆ ಟಿಪ್ಸ್ ಕೊಡ್ತೀನಿ. ನನಗೆ ತುಂಬ ಅನುಕೂಲ ಆಗ ಮೇಲೆ ಅದರಿಂದ ನಾನು ತೊಂದರೆಯಿಂದ ಹೊರಗಡೆ ಬಂದ ಮೇಲೆ ನಾನು ನಿಮಗೆ ಟಿಪ್ಸ್ ಕೊಡ್ತೀನಿ. ಇವತ್ತು ಇನ್ನೊಂದು ಟಿಪ್ಸ್ ಹೇಳ್ತೀನಿ. ನಾವು ಎಷ್ಟೋ ಸಾಲಗಳನ್ನ ಮಾಡಿರ್ತೀವಿ. ಸಾಲಗಳು ಏನಕ್ಕೆ ಆಗ್ತಾಯಿದೆ ಮನೆಯಲ್ಲಿ? ಕಮಿಟ್ಮೆಂಟ್. ಇವಾಗ ನನಗೆ 20,000 ಸಂಬಳ ಬರುತ್ತೆ, 20,000ನೂ ನಾನು ಕಮಿಟ್ಮೆಂಟ್ ಇಟ್ಕೊಂಡ್ರೆ ಅದೇನಾಗುತ್ತೆ? ಸಾಲಕ್ಕೆ ಕಾರಣ ಆಗುತ್ತೆ. ಇವಾಗ 20,000ನೂ ನಾನು ಕಮಿಟ್ಮೆಂಟಿಗೆ ಕೊಟ್ಬಿಟ್ರೆ ಮನೆ ಸಂಸಾರಕ್ಕೆ ದುಡ್ಡು ಬೇಕೇ ಬೇಕಲ್ಲ. ಆವಾಗ ನಾವೇನು ಮಾಡ್ತೀವಿ? ಒಂದು ಅಕ್ಕಿ ಇಲ್ಲ, ಏನೋ ಒಂದಿಲ್ಲ ಅಂದರೂ ಹೊರಗಿನವ್ರ ಹತ್ರ ಸಾಲ ತರ್ತೀವಿ. ಆವಾಗ ಏನಾಗುತ್ತೆ? ಸಾಲ ಆಗುತ್ತಲ್ವ ಫ್ರೆಂಡ್ಸ್. ಅದಕ್ಕೆ ನಮ್ಮ ಸ್ಯಾಲ್ರಿಗಿಂತ ನಾವು ಕಮಿಟ್ಮೆಂಟ್ ಕಮ್ಮಿ ಇಟ್ಕೋಬೇಕು. ಆವಾಗ ಕಮ್ಮಿ ಇಟ್ಕೊಂಡಾಗ ನಮಗೆ ಸಾಲ ಆಗೋ ಚಾನ್ಸಸ್ ಇರಲ್ಲ. ಯಾಕೆ ಅಂದರೆ ಸಾಲ ಆಗೋದು ಇಷ್ಟೇ. ಇವಾಗ ನಾನೆಲ್ಲೋ 10,000 ಚೀಟಿ ಕಟ್ತಾಯಿದ್ದೀನಿ, ನನಗೆ ಬರೋದು 15,000 ಸಂಬಳ. 15,000 ರೂಪಾಯಲ್ಲಿ 10,000 ಕೊಟ್ಬಿಡ್ತೀನಿ. ಇವಾಗ ಮಕ್ಳಿಗೆ ಹುಷಾರಿರಲ್ಲ, ದಿಢೀರಂತ ಮನೇಲಿ ಯಾರಿಗೋ ಒಬ್ರಿಗೆ ಏನೋ ಆಯಿತು, ಅವಾಗ ನಾವು ಏನು ಮಾಡ್ತೀವಿ? ಹೊರಗಡೆಯಿಂದ ಸಾಲ ತರೋದು ತುಂಬ ಅವಶ್ಯಕತೆ ಇರುತ್ತೆ. ಆವಾಗ ಅದಕ್ಕೆ ಬಡ್ಡಿ ಇದೇ ಥರ ಸಾಲಗಳಾಗುತ್ತೆ. ಅದಕ್ಕೆ ನಾವು ತಿಂಗಳಲ್ಲಿ ಕೂತ್ಕೊಂಡು ಒಂದು ಬುಕ್ ಇಟ್ಕೊಂಡು ಲೆಕ್ಕಾಚಾರ ಹಾಕ್ಕೋಬೇಕು. ನಾವು ಕಮಿಟ್ಮೆಂಟ್ ಎಷ್ಟು ಇಟ್ಕೊಂಡಿದ್ದೀವಿ, ಮನೆ ಸಂಸಾರಕ್ಕೆ ಎಷ್ಟು ಖರ್ಚಾಗುತ್ತೆ, ಈ ಥರ ಕಮಿಟ್ಮೆಂಟ್ ಹಾಕ್ಕೊಂಡು ನಾವು ಲೆಕ್ಕಾಚಾರ ಹಾಕ್ಕೊಂಡು ಸಂಸಾರ ಮಾಡೋದ್ರಿಂದ ಸಾಲನೂ ಆಗಲ್ಲ, ಇನ್ನು ಉಳಿತಾಯನೂ ಆಗುತ್ತೆ. ಇವಾಗ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅಲ್ಲಿ 2 ಟೈಮ್ 3 ಟೈಮ್ ಕಾಫಿ ಟೀ ಎಲ್ಲ ಕುಡಿತೀನಿ. ಇವಾಗ 1 ಟೀ 18 ರೂಪಾಯಿ ಇರುತ್ತೆ ಅಲ್ಲಿ ಅಲ್ವಾ? ನಾನು 2 ಟೈಮ್ ಕುಡಿತೀನಿ. ಆವಾಗ ನಾನು ಏನು ಯೋಚನೆ ಮಾಡಬೇಕು ಹೇಳಿ? ಅದರಲ್ಲಿ ಒಂದು ದಿನ ಟೀ ಕಾಸನ್ನ ತಂದು ಒಂದು ಉಂಡಿಯಲ್ಲಿ ಹಾಕಿಕ್ಬೇಕು. ಆವಾಗ ಅದು ಎಷ್ಟು ಉಳಿತಾಯ ಆಗುತ್ತೆ ನಮ್ಗೆ ಹೇಳಿ ಅಲ್ವಾ? ಇದೇ ಥರ ನಾವು ಯೋಚನೆ ಮಾಡಿ ಉಳಿಸೋದ್ರಿಂದ ತುಂಬ ಉಳಿತಾಯ ಮಾಡ್ತೀವಿ. ನಮ್ಮದಲ್ಲ ಅಂತ ಒಂದು ಸೇವಿಂಗ್ ಉಂಡಿ ಅಂತ ಇಟ್ಕೊಂಡು ಅದ್ರಲ್ಲಿ ಡೈಲಿ ನಾವು ಸಂಸಾರಕ್ಕೆ ತರಕಾರಿನೇ ತೊಗೊತೀವಿ, ಹಾಲೇ ತೊಗೊತೀವಿ. ಈ ಥರ ತೊಗೊಳೋದ್ರಿಂದ ಇವತ್ತಿಂದು ನಾನು 1 ಲೀಟ್ರ್ ಹಾಲಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇವತ್ತು ಮನೇಲಿ ಹಾಲು ಬ್ಯಾಲೆನ್ಸ್ ಇದೆ ಅಲ್ವಾ? ಅದ್ರ ಜೊತೆಗೆ 1 ಲೀಟ್ರ್ ತೊಗೊಳಲ್ಲ ನಾನು, ಅದರಲ್ಲಿ ಅರ್ಧ ಲೀಟ್ರ್ ತೊಗೊತೀನಿ. ಅದನ್ನು ಆ ಅರ್ಧ ಲೀಟ್ರದ್ದು ಕಾಸನ್ನ ಉಂಡಿಯಲ್ಲಿ ಹಾಕಿಕ್ಬೇಕು. ಈ ಥರ ನಾವು ಎಷ್ಟೋ ಸೇವಿಂಗ್ಸ್ ಮಾಡಿದ್ರೆ ನಾವು ನಿಜವಾಗ್ಲೂ ಮುಂದೆ ಬರ್ತೀವಿ ಫ್ರೆಂಡ್ಸ್. ನಾವು ಅಲ್ಲೋಗಿ ಇಲ್ಲೋಗಿ ಜಾತಕಗಳು ಕೇಳೋದೇ ಬೇಡ, ಶಾಸ್ತ್ರಗಳು ಕೇಳೋದೇ ಬೇಡ. ನಮಗೆ ನಾವೇ ಸಾಲಗಳಾಗಲಿ ಮನೆ ಕಷ್ಟಗಳಾಗಲಿ ತೀರಿಸ್ಕೊಳ್ಳೋ ಅಂಥ ಪ್ರಯತ್ನ ಮಾಡಬೇಕು. ಇದು ಯಾವ ಥರ ಮಾಡಬೇಕು, ಯಾವ ಥರ ಮಾಡಿದ್ರೆ ನಾವು ಇದರಿಂದ ಹೊರಗಡೆ ಬರ್ತೀವಿ ಅನ್ನೋದು ತುಂಬ ಮೋಸ್ಟ್ ಇಂಪಾರ್ಟೆಂಟು. ಅದು ನೆಕ್ಸ್ಟ್ ಸಂಚಿಕೆಯಲ್ಲಿ ನಾನು ಹೇಳ್ತೀನಿ. ನಿಜವಾಗ್ಲೂ ಈ ಥರ ಮಾಡೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ನೋಡಿ. ಈ ವಿಡಿಯೋ ತುಂಬ ಚೆನ್ನಾಗಿದ್ದರೆ 10 ಜನಕ್ಕೆ ಶೇರ್ ಮಾಡಿ, ತುಂಬ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ಬಾಯ್. ಕೃಷ್ಣ ಕೃಷ್ಣ ಕೃಷ್ಣ.